ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಇವತ್ತು ಟೈಟಲ್ನಲ್ಲಿ ಗೊತ್ತಾಗಿರ್ಬೋದು ನಿಮಗೆ, ನಾನು ರೀಸೆಂಟ್ಲಿ ಒಂದು ಜಸ್ಟ್ ಶಾರ್ಟ್ಸಿಗೆ ನೋಡ್ತಾ ಇದ್ದೆ. ರಾಧಿಕಾ ಕುಮಾರಸ್ವಾಮಿ ಇದ್ದಾರಲ್ಲ, ಸೊ ಅವ್ರದ್ದೊಂದು ಹೀಗೆ ಯಾವುದೋ ಒಂದು ಮೂವಿ ಪ್ರಮೋಷನ್ ಬಗ್ಗೆ ಬಂತು. ಸೊ ಅದರಲ್ಲಿ ತುಂಬ ಸಿಂಪಲ್ಲಾಗಿ ಆ್ಯಂಡ್ ತುಂಬ ಬ್ಯೂಟಿಫುಲ್ಲಾಗಿ ರೆಡಿ ಆಗಿದ್ದಾರೆ. ಸೊ ಅದೇ ರೀತಿ ನಾನು ರಾಧಿಕಾ ಕುಮಾರಸ್ವಾಮಿ ಅವರ ಮೇಕಪ್ ಆ್ಯಂಡ್ ಔಟ್ಫಿಟ್ನ ಜಸ್ಟ್ ರೀಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಿಂದಿಯಲ್ಲಿ ಅಂದರೆ ಅವರು ಬಾಲಿವುಡ್ನಲ್ಲಿ ಅವರೆಲ್ಲ ಅವ್ರ ಆ್ಯಕ್ಟರ್ಸ್, ಹಿಂದಿ ಆ್ಯಕ್ಟರ್ಸ್ ಬಗ್ಗೆ ಎಲ್ಲ ಮಾಡ್ತಿರ್ತಾರೆ. ಸೊ ನಾವು ನಮ್ಮ ಕನ್ನಡ ಆ್ಯಕ್ಟರ್ಸ್ ಬಗ್ಗೆ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ನಾನು ರಾಧಿಕಾ ಕುಮಾರಸ್ವಾಮಿ ಅವರಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್, ಎಲಿಗೆಂಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಮೇಕಪ್ ಲುಕ್ ಆ್ಯಂಡ್ ಡ್ರೆಸ್, ಔಟ್ಫಿಟ್ ಇದೆಲ್ಲ ರೀಕ್ರಿಯೇಟ್ ಮಾಡೋದಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದು ಅವರ ಲುಕ್. ಓಕೆ, ಸೊ ಈ ಲುಕ್ ನಾನಿವತ್ತು ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ತುಂಬ ಸಿಂಪಲ್ ಆಗಿ ಇಟ್ಟಿದ್ದಾರೆ, ತುಂಬ ಬ್ಯೂಟಿಫುಲ್ಲಾಗಿ ಕೂಡ ಕಾಣಿಸ್ತಾ ಇದ್ದಾರೆ. ತುಂಬ ಆಡ್ ಇಲ್ಲ, ಜಾಸ್ತಿ ಏನೂ ಇಲ್ಲ, ಸೇಮ್ ಇದೇ ರೀತಿ ನಾನು ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ಮಾಯ್ಶ್ಚರೈಸರ್ ನಾನು ಯೂಸ್ ಮಾಡ್ತಾ ಇರೋದು ಡಾಟ್ ಆ್ಯಂಡ್ ಕೀ. ಇದು ಮಾಯ್ಶ್ಚರೈಸರ್ ಸಖತ್ತಾಗಿದೆ. ಆ್ಯಂಡ್ ಇದು ಆ್ಯಕ್ಚುಲಿ ವೈಟಮಿನ್ ಸಿ ಆ್ಯಂಡ್ ಇ ಮಾಯ್ಶ್ಚರೈಸರ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಲೈಟ್ ವೆಯ್ಟ್ ಆ್ಯಂಡ್ ಸ್ಟಿಕ್ಕಿ ಅಂತ ಅನ್ಸೋದಿಲ್ಲ. ಸ್ಕಿನ್ ಮೇಲೆ ಇನ್ಸ್ಟೆಂಟಾಗಿ ಆ ಬ್ರೈಟ್ನೆಸ್ ಆ್ಯಂಡ್ ಗ್ಲೋ ಕೂಡ ಕೊಡುತ್ತೆ. ನೆಕ್ಸ್ಟ್ ಸನ್ಸ್ಕ್ರೀನ್. ಇದು ಆಪ್ಷನಲ್, ಬಟ್ ಹೊರಗಡೆ ಹೋಗೋರಾಗಿದೆ ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಇದು ಕೂಡ ಡಾಟ್ ಆ್ಯಂಡ್ ಕೀ ಅವರ ಸನ್ಸ್ಕ್ರೀನ್. ಇದರಲ್ಲೂ ಕೂಡ ವೈಟಮಿನ್ ಸಿ ಇದೆ, ಇ ಇದೆ. ಸೂಪರ್ ಬ್ರೈಟ್ ಸನ್ಸ್ಕ್ರೀನ್ ಅಂತಲೇ ಇದ್ರ ಹೆಸರು. SPF 50 ಇದು ಯಾವ ಪ್ರಮೋಷನಲ್ ವಿಡಿಯೋ ಅಲ್ಲ, ನಾನು ಪರ್ಸ್ನಲಿ ತರಿಸ್ಕೊಂಡಿರುವಂಥ ಪ್ರಾಡಕ್ಟ್ಸ್. ಆ್ಯಂಡ್ ಇದು ತುಂಬ ಚೆನ್ನಾಗಿ ವರ್ಕ್ ಕೂಡ ಮಾಡುತ್ತೆ. ಆ್ಯಂಡ್ ಇದು ವಾಟರ್ ಪ್ರೂಫ್ ಕೂಡ ಹೌದು. ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಬ್ಲೂ ಹೆವೆನ್ ಪ್ರೈಮರ್. ಇದು ನಿಮ್ಮ ಪೋರ್ಸ್ ಏನೇ ಇದ್ರೂ ಕೂಡ ಅದನ್ನು ಬ್ಲರ್ ಔಟ್ ಮಾಡುತ್ತೆ. ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ನಿಮ್ಮ ಮುಖದಲ್ಲಿ ಏನಾದರೂ ಪೋರ್ಸ್ ಇದ್ದರೆ, ಮಾರ್ಕ್ಸ್ ಇದ್ದರೆ ಅದು ಒಳಗಡೆ ಮೇಕಪ್ ಹೋಗೋದಿಲ್ಲ. ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಲುಕ್ ಕೂಡ ಕೊಡುತ್ತೆ. ನೆಕ್ಸ್ಟ್ ನಾನು ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಇನ್ಸ್ಟೆಂಟ್ ಏಜ್ ರಿವೈಂಡ್ ಎರೇಸರ್, ಮೇಬಿಲಿನ್ ಅವ್ರದ್ದು ಕನ್ಸಿಲರ್. ರೋಲ್ ಆನ್ ಥರ ಬರುತ್ತೆ. ಇದು ಗಬ್ ಅನ್ನೋದು ಬ್ಯೂಟಿ ಬ್ಲೆಂಡರ್ ಸ್ಪಾಂಜ್. ಆ್ಯಕ್ಚುಲಿ ಇದು ಮಿನಿಸುವಿಂದ ತಗೊಂಡಿರೋದು ನಾನು. ಲೈಟಾಗಿ ಇದು ಲ್ಯಾಕ್ಮೆ ಫಾರ್ ಎವರ್ ಮ್ಯಾಟ್ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಅರೌಂಡ್ 225 rupees. ನನ್ನ ಶೇಡ್ ಶೆಲ್. ಜಸ್ಟ್ ಲೈಟಾಗಿ ನಾನು ಮ್ಯಾಟಿಫೈ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇದಾದಮೇಲೆ ಬ್ಲಷ್. ಸೊ ಬ್ಲಷ್ ಅವರು ತುಂಬ ಲೈಟಾಗಿ ನ್ಯೂಡ್ ಶೇಡ್ನಲ್ಲಿ ಅಪ್ಲೈ ಮಾಡಿದ್ದಾರೆ. ನಾನು ಮಾಸ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ನ್ಯೂಡ್ ಶೇಡೇ ತಗೋತೀನಿ ನಾನು. ಸ್ವಲ್ಪ ಲೈಟಾಗಿ ಶೈನಿ ಕೂಡ ಇದೆ, ನ್ಯೂಡ್ ಕೂಡ ಇದೆ. ಸೊ ಇದರಲ್ಲಿ ನ್ಯೂಡ್ ಅಂದರೆ ಇದು. ಸೊ ಇದನ್ನೇ ಯೂಸ್ ಮಾಡ್ತೀನಿ. ಇದು ಆ್ಯಂಡ್ ಸ್ವಲ್ಪ ಶಿಮರಿ ಶೇಡ್ ಯೂಸ್ ಮಾಡ್ತೀನಿ. ಇದು ಓಕೆ.
ಸ್ವಲ್ಪ ನೋಸ್ ಕಟ್ ಕೂಡ ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ ಬ್ರೌನ್ ಶೇಡ್ ತೊಗೊಂಡು ಲೈಟಾಗಿ ನೋಸ್ ಕಟ್ ಕೂಡ ಮಾಡ್ತಾ ಇದ್ದೀನಿ. ನೋಸ್ ಕಟ್ ಏನಕ್ಕೆ ಮಾಡ್ತೀವಿ ಅಂದರೆ ಮೂಗು ಚೆನ್ನಾಗಿ ಉದ್ದವಾಗಿ ಡಿಫೈನ್ ಆಗಿ ಕಾಣುತ್ತೆ ಅಂತ. ಓಕೆ, ಈಗ ನೆಕ್ಸ್ಟ್ ಇದಾದಮೇಲೆ ಸಿವಾನಾ ಕಲರ್ಸ್ದು ಐಬ್ರೋ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ತಗೊಂಡು 3 years ಆಯಿತು. ನಾನು ತುಂಬ ಚೆನ್ನಾಗಿದು ಬರುತ್ತೆ. ಬ್ರೌನ್ ಶೇಡ್ ಆ್ಯಂಡ್ ಬ್ಲ್ಯಾಕ್ ಶೇಡ್ ಇತ್ತು. ಸೊ ಬ್ರೌನ್ ಖಾಲಿ ಆಗಿದೆ. ಈಗ ಬ್ಲ್ಯಾಕ್ ಯೂಸ್ ಮಾಡಿ ಖಾಲಿ ಮಾಡ್ತೀನಿ. ಲೈಟಾಗಿ ಇದನ್ನು ಜಸ್ಟ್ ಟಚಪ್ ಕೊಡ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ನಾನು ಐಬ್ರೋಸ್ ಮಾಡಿಸಿಲ್ಲ, ಮಾಡಿಸೋದಕ್ಕೆ ಹೋಗಬೇಕು. ಬಟ್ ಈ ವಿಡಿಯೋ ಅರ್ಜೆಂಟಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಡನ್. ಆ್ಯಂಡ್ ನೆಕ್ಸ್ಟ್ ಅವರು ಲೈಟಾಗಿ ಲಿಪ್ಸ್ಟಿಕ್ ಕೂಡ ಅಪ್ಲೈ ಮಾಡಿದ್ದಾರೆ. ನನ್ನ ಲಿಪ್ಸ್ ಈಗಾಗಲೇ ಆ್ಯಕ್ಚುಲಿ ನಾನು ಲಿಪ್ ಬಾಮ್ ಹಚ್ಚಿದ್ದೆ. ಸೊ ಲೈಟಾಗಿದೆ ನನ್ನ ಕಲರ್. ಇನ್ನು ಸ್ವಲ್ಪ ಲೈಟ್ ಕಲರ್ ಕೊಡ್ತೀನಿ ನಾನು ಇದಕ್ಕೆ. ಆ್ಯಕ್ಚುಲಿ ಇದು ಮೇಬಿಲಿಂದು ಲಾಂಗ್ ಸ್ಟೇ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಯಾವ ಶೇಡ್, ಬೆರ್ರಿ ಅಂತೇನೋ ಶೇಡ್ ಇದೆ, ಪಿಂಕೆ. ಬಟ್ ಸ್ವಲ್ಪ ತಗೋತೀನಿ ಯಾಕಂದರೆ ಅವ್ರು ತುಂಬ ಸಿಂಪಲ್ಲಾಗಿ ಲೈಟಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಕೈಯಲ್ಲೇ ಯೂಸ್ ಮಾಡ್ತೀನಿ. ಜಾಸ್ತಿ ಅಪ್ಲೈ ಮಾಡಿಲ್ಲ ನೋಡಿ, ಇನ್ನೂ ಹೀಗೆ ಇದೆ. ಇದರಲ್ಲಿ ಜಸ್ಟ್ ಟಚಪ್ ಕೊಟ್ಟಿದ್ದೀನಿ. ಇದಾದಮೇಲೆ ಅವರು ಸ್ವಲ್ಪ ಗ್ಲಾಸಿಯಾಗಿ ಇಟ್ಟಿದ್ದಾರೆ. ಸೊ ನಾನು ಇಲ್ಲಿ ಲಿಪ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಟಿಂಟೆಡ್ ಕೂಡ ಹೌದು. ನೆಕ್ಸ್ಟ್ ಮಾಮಾ ಅರ್ತ್ ಮಸ್ಕಾರ. ಆ್ಯಂಡ್ ಈಗ ಹೈಲೈಟಿಗೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ರೆವಲ್ಯೂಷನ್ದು ಮೇಕಪ್ ರೆವಲ್ಯೂಷನ್ ಲಂಡನ್. ಆ್ಯಂಡ್ ಇದರ ಶೇಡ್ ಕೊಟ್ಟಿಲ್ಲ, ಬಟ್ ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಸಖತ್ತಾಗಿದೆ ಈ ಹೈಲೈಟರ್. 4 ಶೇಡ್ಸ್ ಬರುತ್ತೆ. ನಾನು ತುಂಬ ಲೈಟ್ ಆಗಿರುವಂತಹ ಇದು ಆ್ಯಂಡ್ ಇದು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಡನ್. ಅವರು ಇದರಲ್ಲಿ ಯಾವ ಐಲೈನರ್ ಏನೂ ಅಪ್ಲೈ ಮಾಡಿಲ್ಲ, ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ದಾರೆ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಅವ್ರು ಜಸ್ಟ್ ಐಬ್ರೋಸ್ ಹೀಗಿದೆ, ಹಿಂಗಿದೆ. ಆ್ಯಂಡ್ ಕಣ್ಣಿಗೆ ಯಾವ ಮೇಕಪ್ ಕೂಡ ಅಪ್ಲೈ ಮಾಡಿಲ್ಲ, ಎಲ್ಲ ನ್ಯೂಡ್ ಶೇಡಲ್ಲೇ ಇಟ್ಟಿದ್ದಾರೆ. ನ್ಯಾಚುರಲ್ ಆಗಿದೆ. ಲಿಪ್ಸ್ ಕೂಡ ಅಷ್ಟೇ ಲೈಟ್ ಪಿಂಕಲ್ಲಿ ಕೂಡ ಇಟ್ಕೊಂಡಿದ್ದಾರೆ. ಸೊ ನಾನು ಅದೇ ಶೇಡಲ್ಲಿ ಟ್ರೈ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಔಟ್ಫಿಟ್. ಇದನ್ನು ತರಿಸಿದ್ದೆ ನಾನು ಇದು ವಿಡಿಯೋ ಮಾಡಬೇಕು ಅಂತ. ಸೊ ಇವರ ಔಟ್ಫಿಟ್ ನೋಡಿ. ಸೊ ಈ ಕಲರ್ ಬರುತ್ತೆ, ಗ್ರೀನ್ ಆ್ಯಂಡ್ ವೈಟ್. ನಾನು ಗ್ರೀನ್ ಆ್ಯಂಡ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್ ಇದೆ. ಸೊ ಅದನ್ನು ಈಗ ಹಾಕ್ಕೊಂಡು ಬರ್ತೀನಿ. ಆ್ಯಂಡ್ ವಿತ್ ಹೇರ್ ಸ್ಟೈಲ್ ಆ್ಯಂಡ್ ಇಯರಿಂಗ್. ರೆಡಿ. ಈ ಥರ ಹಾಕೊಂಡಿದ್ದೀನಿ. ಅವರು ಸೇಮ್ ಇದೇ ರೀತಿ ಔಟ್ಫಿಟ್ ಹಾಕೊಂಡಿದ್ದಾರೆ. ನಾನು ಸ್ವಲ್ಪ ಲೈಟ್ ಹಾಕಿ ತೋರಿಸ್ತೀನಿ. ಓಕೆ, ಸೊ ನಾನು ಅವ್ರ ಫೋಟೋ ಅಕಸ್ಮಾತ್ ಕಾಪಿರೈಟ್ ಬರಲಿಲ್ಲ ಅಂದರೆ ಈ ಕಡೆ ಸೈಡಿಗೆ ಹಾಕಿರ್ತೀನಿ. ಸೊ ಇದು ಆ್ಯಂಡ್ ಈ ಥರ ಪೋಸ್ ಕೊಟ್ಟಿದ್ರು ಹೀಗೆ. ಸೊ ಇದು ನನ್ನ ಔಟ್ಫಿಟ್. ಸೊ ಫಸ್ಟ್ ಟೈಮ್ ಈ ರೀತಿ ನಾನು ರೀಕ್ರಿಯೇಷನ್ ಒಬ್ಬ ಹೀರೋಯಿನ್ ಹೀಗೆ ಟ್ರೈ ಮಾಡಿರೋದು. ಸೊ ನಿಮಗೆ ಇಷ್ಟ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಯಿತು ಅಂತ. ಆ್ಯಂಡ್ ಇದಕ್ಕೆ ಜಾಸ್ತಿ ವ್ಯೂಸ್ ಬಂದರೆ ನಾನು ಇದೇ ಥರದ ಬೇರೆ ಹೀರೋಯಿನ್ಸ್ನ ರೀಕ್ರಿಯೇಟ್ ಮಾಡುವಂಥ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇದು ನಂಗೆ ತುಂಬ ಇಷ್ಟ ಆಯಿತು. ಈ ಥರದ್ದು ತುಂಬ ಸಿಂಪಲ್ ಆಗಿತ್ತು. ಅದಕ್ಕೋಸ್ಕರ ನಾನು ರೀಕ್ರಿಯೇಟ್ ಮಾಡೋಣ ಅಂತ ಮಾಡಿದೆ. ಆ್ಯಂಡ್ ಆ್ಯಕ್ಚುಲಿ ಇದು ಸ್ವಲ್ಪ ಲೂಸ್ ಇದೆ, ಅವ್ರು ಸ್ವಲ್ಪ ಟೈಟ್ ಫಿಟ್ಟಿಂಗ್ ಆಗಿದೆ. ತೋರಿಸ್ತೀನಿ.
ಫುಲ್ ಸ್ಲೀವ್ ಇದೆ ಅವ್ರದ್ದು. ಆ್ಯಂಡ್ ನಂದು ಸ್ವಲ್ಪ ಇಲ್ಲಿವರೆಗೂ ಎಲ್ಬೋವರೆಗೂ ಬರುತ್ತೆ. ಸೊ ನೋಡಿ, ಸೊ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಸ್ವಲ್ಪ ಈಗ ಫೋಟೋಶೂಟ್ ಎಲ್ಲ ಮಾಡ್ತೀನಿ, ಇದನ್ನು ಮಾಡಿ ಇದ್ರ ಜೊತೆಲೇ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸದಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಇದೇ ರೀತಿಯ ವಂಡರ್ಫುಲ್ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವ್ರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ. ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. Our hearts beat to the city streets. We began to feel the fire. We rise like tall buildings as the chemicals they take us higher. The night's young.